ಹುಡ್ಗ ಆಗಿದ್ರೆ ಸಾಕು. ಹುಡುಗ ಆಗಿದ್ರೆ ಸಾಕು. ಆಲ್ರೆಡಿ ಮದುವೆ ಆಗಿದೆ. ಈಗ ನಾವು ಮದುವೆ ಆಗೋ ಹುಡುಗಿ ಆಗಿದ್ರೆ ಸಾಕು ಅನ್ನೋ ರೇಂಜ್ ಬಂದ್ಬಿಟ್ಟಿದೀವಿ. ನೀವು ಮದುವೆ ಆಗೋ ಹುಡುಗಿ ಯಾವ ತರ ಇರ್ಬೇಕು? ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಅಮರೇಶ್ ಸಜ್ಜನ್ ಫ್ರಮ್ ಅಮರೇಶ್ ಸಜ್ಜನ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತಿನ ಕಾನ್ಸೆಪ್ಟ್ ಏನಂದ್ರ, ನಮ್ಮ ಜನಗಳಿಗೆ ಮದುವೆ ಆಗೋ ಪಾರ್ಟ್ನರ್ ಯಾವ ತರ ಇರ್ಬೇಕು ಅದನ್ನ ಕೇಳಕೊಟ್ಟಿದೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕನ್ ಕ್ಲಿಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ನಿಮ್ಮ ಹೆಸರು? ನಿಮ್ಮ ಹೆಸರು? ಶೋಭಾ ಅಂತ. ಮೇಡಮ್, ನಿಮ್ ಮದುವೆ ಆಗೋ ಪಾರ್ಟ್ನರ್ ಯಾವ ತರ ಇರ್ಬೇಕು ಅಂತ? ಆಲ್ರೆಡಿ ಮದುವೆ ಆಗಿದೆ. ಮದುವೆ ಆಗಿದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ. ರಾಂಗ್ ಪರ್ಸನ್ ಚೂಸ್ ಮಾಡಿದ್ವಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮದುವೆ ಆಗಿದೆ ಅಂತ ಅವ್ರಿಗೆ. ನಿಮ್ಮ ಹೆಸರು? ವಿಕ್ಷೇಪ್ ಅಂತ. ನಿಮ್ಮ ಹೆಸರು? ಅಮಿತ್. ನಿಮ್ಮ ಹೆಸರು? ಪ್ರಜ್ವಲ್. ನೀವು ಮದುವೆ ಆಗೋ ಹುಡುಗಿ ಯಾವ ತರ ಇರ್ಬೇಕು? ಲಾಯಲ್ ಆಗಿರ್ಬೇಕು ಅಷ್ಟೇ. ಲಾಯಲ್ ಆಗಿರ್ಬೇಕು. ನಿಮ್ಗೆ ಲಾಯಲ್ ಆಗಿರ್ಬೇಕು. ಏನಾದ್ರು ಕೆಲಸ ಮಾಡ್ತಿರ್ಬೇಕಾ, ಇಲ್ಲ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಡೆಯುತ್ತೆ? ಕೆಲಸ ನಮಗ್ ಲಾಯಲ್ ಇದ್ರೆ ಅಷ್ಟೇ ಸಾಕು, ಕೆಲ್ಸ ಏನು ಬೇಡ, ನಾವ್ ನೋಡ್ಕೋತೀವಿ. ಈಗಿನ ಕಾಲದಲ್ಲಿ ಲಾಯಲ್ ಆಗಿರೋ ಹುಡುಗಿ ಸಿಗ್ತಾಳ? ಎಲ್ಲ ಸಿಗ್ತಾರೆ. ಸಿಗ್ತಾರ? ಲವ್ ಮಾಡ್ಬೇಕು ಬ್ರೋ. ಮತ್ತೆ ಎಲ್ಲರೂ ಎಲ್ಲಿಂದ ಲವ್ ಮಾಡ್ತಾರೆ? ಇಲ್ಲ ಬ್ರೋ, ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಟೈಮ್ ಪಾಸ್ ಮಾಡಬಾರ್ದು. ಹೌದೌದು, ಮನ್ಸಿಂದ ಮಾಡ್ಬೇಕು ಲವ್. ಟೈಮ್ ಪಾಸ್ ಮಾಡ್ರೆ ಜಾಸ್ತಿ ಇದಾರಲ್ಲ ಬ್ರೋ ಇಲ್ಲಿ. ಇರ್ತಾರೆ, 100 ಒಬ್ರು ಸಿಗ್ಬೋದು ಮೇ ಬಿ. ಗಾಡ್ಸ್ ಪ್ಲಾನ್. ಇಲ್ಲ, ಸಿಗ್ತಾರೆ, ನಿಯತ್ತಾಗಿರೋರು ಇದಾರೆ, ಇಲ್ಲ ಅಂದಿಲ್ಲ, ಬಟ್ ಕಡಿಮೆ, ರೇರ್ ಸಿಗೋದು. ಬ್ರೋ, ಹುಡುಗಿ ಲಾಯಲ್ ಸಿಗ್ಬೇಕಂದ್ರೆ ಏನ್ ಮಾಡ್ಬೇಕು ಬ್ರೋ? ದುಡ್ಡು ಮಾಡ್ಬೇಕು ಬ್ರೋ, ಎಲ್ಲನೇ ಲಾಯಲ್ ಸಿಗುತ್ತೆ. ದುಡ್ಡು ಮಾಡಿದ್ರೆ ಎಲ್ಲ ಲಾಯಲ್ ಸಿಗುತ್ತೆ. ಎಲ್ಲನೇ ಲಾಯಲ್ ಸಿಗುತ್ತೆ ಬ್ರೋ. ಮೊದಲು ದುಡ್ಡು, ಅದ್ರ ನಂತರ ಎಲ್ಲ. ದುಡ್ಡು ಮಾಡಿದ್ರೆ ದುಡ್ಡಿನಲ್ಲಿ ಎಲ್ಲರೂ ಹೋಗುತ್ತಾರೆ ನಮ್ಮ ಎದುರ. ದುಡ್ಡು ಮಾಡ್ಬೇಕು. ನೀ ಏನ್ ಮಾಡ್ತೀಯಪ್ಪ? ಮನಿ 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 ಇಸ್ ಎವ್ರಿಥಿಂಗ್. ಮನಿ ಇಸ್ ಎವ್ರಿಥಿಂಗ್. ದುಡ್ಡು ಮಾಡಿದ್ರೆ ಎಲ್ಲ ಸಿಗ್ತಾರೆ ಬ್ರೋ, ಮತ್ತೇನು, ದುಡ್ಡು ಮೇಲೆ ದುನಿಯಾ. ದುಡ್ಡು ಮೇಲೆ ದುನಿಯಾ. ಯಾ, ದುಡ್ಡಿದ್ರೆ ಎಂಡ್ ಆಫ್ ದ ಡೇ ದುಡ್ಡೇ ಮ್ಯಾಟರ್ ಆಗೋದು. ದುಡ್ಡೇ ಮ್ಯಾಟರ್ ಆಗೋದು. ಈ ಕಾಲದಲ್ಲಿ ದುಡ್ಡೇ ಮ್ಯಾಟರ್ ಆಗೋದು. ಎಲ್ಲ ಕಾಲದಲ್ಲಿ ದುಡ್ಡೇ ಮ್ಯಾಟರ್ ಆಗೋದು. ಬಟ್ ಈ ಕಾಲದಲ್ಲಿ ಮನುಷ್ಯತ್ವ ಮ್ಯಾಟರ್ ಆಗ್ತಿದೆ. ಬಟ್ ಈ ಕಾಲದಲ್ಲಿ ದುಡ್ಡು ಮೇನ್. ದುಡ್ಡೇ ಮ್ಯಾಟರ್ ಆಗುತ್ತೆ. ಮೇನ್ ದುಡ್ಡು. ಇಲ್ಲ ಅಂದ್ರೆ ಮಾತಾಡೋದೇ ಇಲ್ಲ. ದುಡ್ಡು ಇಲ್ಲಾನೆ ಮನುಷ್ಯಂದು ವ್ಯಾಲ್ಯೂ ಇಲ್ಲ ಇಲ್ಲಿ. ಹಾ, ಮತ್ತೇನ್ ಹೇಳಕ್ಕೇನಿಲ್ಲ ಬ್ರೋ, ದುಡ್ಡಿದ್ರೆ ಅಲ್ಲನೆ ಅಷ್ಟೇ. ನಿಮ್ಮ ಹೆಸರು? ಹೇಮಾ. ನಿಮ್ಮ ಹೆಸರು? ನಿಶಾ. ನೀವು ಮದುವೆ ಆಗೋ ಹುಡುಗ ಯಾವ ತರ ಇರ್ಬೇಕು? ಹುಡ್ಗ ಆಗಿದ್ರೆ ಸಾಕು. ಹುಡುಗ ಆಗಿದ್ರೆ ಸಾಕು. ಹೌದು. ಯಾಕೆ ಈ ತರ? ಯಾಕೆ ನೋಡ್ತಾ ಇದೀವಲ್ವಾ ಇವಾಗ ನವ್ವೆ ಡೇಸ್ ಎಲ್ಲ ಬಾಯ್ಸ್ ಮದ್ವೆ ಆಗ್ತಿದಾರಲ್ವಾ, ಅದಕ್ಕೆ. ಯಾವಾಗ ನೋಡಿ? ನಾನ್ ನೋಡಿಲ್ಲಪ್ಪ. ನೀವು ನೋಡ್ತಿಲ್ವಾ? ನೀವು ಇನ್ಸ್ಟಾ ಫುಲ್ ಸ್ಕ್ರೋಲ್ ಮಾಡ್ಕೊಂಡು ಹೋಗಿ ಅದ್ರ ಸಿಗುತ್ತೆ. ಇಷ್ಟದಲ್ಲಿ ಇರ್ತೀರಾ? ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಇಲ್ಲ, ಕೆಲ್ಸದಲ್ಲಿ ಇರ್ತೀನಿ. ನಿಮ್ಗೆ ಯಾವ ತರ? ನನಗ ಏನಿಲ್ಲ, ಲಾಯಲ್ ಆಗಿದ್ರೆ ಸಾಕು. ಈಗಿನ ಕಾಲದಲ್ಲಿ ಲಾಯಲ್ ಸಿಗ್ತಾರ? ಸಿಗ್ತಾರೆ. ಬಟ್ ರೇರ್ ಅಲ್ಲ ಸಿಗೋದು. ಇಲ್ಲ, ಹುಡುಗಿರ್ ಲಾಯಲ್ ಆಗಿದ್ರೆ ಹುಡುಗರು ಲಾಯಲ್ ಆಗಿರ್ತಾರೆ. ನನಗ್ ಗೊತ್ತಿಲ್ಲ, ನಾನ್ ಲಾಯಲ್ ಆಗಿರ್ತೀನಿ. ಮೇಡಮ್, ಹುಡುಗ ಎಷ್ಟು ಸಂಪಾದನೆ ಮಾಡ್ಬೇಕು? ಸಂಪಾದನೆ ಅಂತ ಏನಿಲ್ಲ, ಹೊಟ್ಟೆಗೆ ಆಗೋಷ್ಟು ಬಂದ್ರೆ ಸಾಕು. ಈಗ ಆಗೋಷ್ಟು ಬಂದ್ರೆ ಸಾಕು. ನಿಮಗೆ ಸಾಕು ಅಷ್ಟೇ, ಹ್ಯಾಪಿಯಾಗಿ ಇಟ್ಕೊಂಡ್ರೆ ಸಾಕು, ಕೇಳಿದ್ದು ಕೊಡ್ಸಿದ್ರೆ ಸಾಕು. ಏನ್ ಕೆಲಸ ಮಾಡ್ತಿರ್ಬೇಕು ನೀವು ಮದುವೆ ಆಗಿ? ಏನಿಲ್ಲ, ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರೆ ಸಾಕು. ರೈತರಾಗಿದ್ರೆ ಮದುವೆ ಆಗ್ತೀರಾ? ಹಾ ನೀವು ಹೊಲದಲ್ಲಿ ಹೋಗಿ ಕೆಲಸ ಮಾಡ್ಬೇಕಾಗಿತ್ತು. ಹಾ, ಮಾಡೋಣ, ಅವ್ರಿಗೋಸ್ಕರ ಮಾಡೋಣ. ಮಾಡ್ತೀವಿ. ನೀವು ಮೇಡಮ್? ಮಾಡ್ತೀನಿ, ಮಾಡಲ್ಲ ಚೆನ್ನಾಗಿರುತ್ತೆ. ಇಲ್ಲ ಮಾಡ್ತೀನಿ, ಚೆನ್ನಾಗಿರುತ್ತಲ್ವಾ, ನೇಚರ್ ಅಲ್ಲ, ಗ್ರೀನರಿ ಆಗಿರುತ್ತೆ, ಮಾಡ್ಬೋದು. ಅಣ್ಣ, ಮದುವೆ ಆಗಿದೆ ಅಣ್ಣ ನಿಮ್ದು? ಇಲ್ಲ. ಇಲ್ಲ. ಅಣ್ಣ, ನೀವು ಮದುವೆ ಆಗೋ ಹುಡುಗಿ ಯಾವ ತರ ಇರ್ಬೇಕು? ನಿಮ್ ಡ್ರೀಮ್ ಗರ್ಲ್ ಯಾವ ತರ ಇರ್ಬೇಕು? ಡ್ರೀಮ್ ಅಂತ ಏನಿಲ್ಲ, ಯಾವಾಗ್ಲೂ ಏನನ್ಸುತ್ತೆ ಅಂದ್ರೆ ನೆಮ್ಮದಿ ಆಗಿದ್ದಾಗ ಎಲ್ಲರೂ ಹುಡುಗಿ ಹುಡುಕ್ತಾರಂತೆ, ಹೆಂಡತಿ ಸಿಕ್ಕಿದ್ಮೇಲೆ ನೆಮ್ಮದಿ ಹುಡುಕ್ತಾರಂತೆ. ಸೊ ಅದಕ್ಕೆ ಡ್ರೀಮ್ ಅಂತ ಏನಿಲ್ಲ. ಸೊ ಇವಾಗ ಹೆಂಗಾಗಿದೆ ಅಂದ್ರೆ, ಈ ಜಂಜಿ ಕಿಡ್ಸ್ ಎಲ್ಲ ಅವ್ರವ್ರ ಗರ್ಲ್ ಫ್ರೆಂಡ್ ಜೊತೆ ಚೆನ್ನಾಗಿದ್ದಾರೆ. ಸೊ ಈ 91, 92, 89 ಇವರೆಲ್ಲ ಮದುವೆ ಆಗಿ ಮಕ್ಳ ಜೊತೆ ನೆಮ್ಮದಿ ಆಗಿದ್ದಾರೆ. ಈ ನಾವು 90s ಕಿಡ್ ಹೆಂಗಾಗ್ಬಿಟ್ಟಿದೀವಿ ಅಂದ್ರೆ, ಈ ಕಡೆ ಲವರು ಇಲ್ಲ, ಮದುವೆನೂ ಇಲ್ಲ, ಹಂಗಾಗಿ ಯಾರು ಹೆಣ್ ಕೊಡೋರು ಇಲ್ಲ. ಈಗ ನಾವು ಮದುವೆ ಆಗೋ ಹುಡುಗಿ ಆಗಿದ್ರೆ ಸಾಕು ಅನ್ನೋ ರೇಂಜ್ ಬಂದ್ಬಿಟ್ಟಿದೀವಿ. ಸೊ ಆತರ ಯಾವ್ದು ಎಕ್ಸ್ಪೆಕ್ಟೇಷನ್ ಇಲ್ಲ. ಸೊ ಒಂದೇನು ಅಂತಂದ್ರೆ, ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು.
ಅದೊಂದು ಎಲ್ರಿಗೂ ಡ್ರೀಮ್ ಇರುತ್ತೆ. ಸೊ ಯಾಕಂದ್ರೆ ನಾವು ಅವ್ರ ಅಪ್ಪ ಅಮ್ಮನ ನೋಡ್ಕೊಳಕ್ ರೆಡಿ ಇರ್ತೀವಿ, ನಮ್ಮ ಅಪ್ಪ ಅಮ್ಮನ ತರ ನೋಡ್ಕೊಳಕ್ ರೆಡಿ ಇರಲ್ಲ. ಸೊ ಅವ್ರ ಅತ್ತೆ ಮಾವನ್ನ ಯಾವತ್ತು ಸೊ ಇದ್ ಬ್ಲೇಮ್ ಮಾಡ್ತಾನೆ ಇರ್ತಾರೆ. ಅತ್ತೆ ಸೊಸೆ ಜಗಳ ಇವತ್ತಲ್ಲ ಒಂದಾನೊಂದ್ ಕಾಲದಿಂದ ಬಂದಿದೆ. ಸೊ ಹಂಗಾಗಿ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಅದೊಂದಿದೆ. ಅದೊಂದೇ ಇವಾಗ ಭಾರಿ ಟ್ರೆಂಡ್ ಆಗ್ತಾ ಇದೆ, ಗ್ರೈಂಡರ್ ಅಲ್ಲಿ ಬರೋದು, ಡ್ರಮ್ ಅಲ್ಲಿ ಬರೋದು, ಆಮೇಲೆ ಕುಕ್ಕರ್ ಅಲ್ಲಿ ಬರೋದು, ಇದನ್ನೆಲ್ಲ ನೋಡಿದ್ರೆ ಮದುವೆ ಬೇಕೋ ಬೇಡವೋ ಅನ್ನೋ ರೇಂಜಿಗೆ ಆಗ್ಬಿಟ್ಟಿದೀವಿ. ನೋಡೋಣ, ಡ್ರೀಮ್ ಅಂತ ಏನಿಲ್ಲ, ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಲಕ್ ಅದು ಅಷ್ಟೇ. ಕೆಲಸ ಮಾಡ್ತಿರ್ಬೇಕಾ ಇಲ್ಲ ಮಾಡ್ತಾ ಇದ್ರೆ ನಡೀತಾರ ಹುಡುಗಿ? ಕೆಲ್ಸ ಅವ್ರಗ ಈಗ ನಾವ್ ಹೆಂಗೆ ಅಂತಂದ್ರೆ ನಾವು ಅವ್ರ ಫೀಲಿಂಗ್ಸ್ ಗೆ ರೆಸ್ಪೆಕ್ಟ್ ಮಾಡ್ತೀವಿ, ಬಟ್ ಹುಡುಗರು ಫೀಲಿಂಗ್ಸ್ ಗೆ ಯಾವ ಹುಡುಗಿನೂ ಇವಾಗ ರೆಸ್ಪೆಕ್ಟ್ ಮಾಡೋದಿಲ್ಲ, ಆ ತರ ಆಗ್ಬಿಟ್ಟಿದೆ. ಸೊ ಎಲ್ಲಾ ತರನು ಹೋದ್ರೆ ಇವಾಗ ಬ್ಲೇ ಆಗ್ತಾ ಇರೋದು ಹುಡುಗರೇನೆ, ಎಲ್ಲಾ ಹುಡುಗರೇ ಬ್ಲೇಮ್ ಮಾಡ್ತಾ ಇದಾರೆ. ಸೊ ನೋಡೋಣ ಯಾವ ತರದವ್ರು ಸಿಗ್ತಾರೆ ಅಂತ. ಹಣೆ ಬರದಲ್ಲಿ ಋಣಾನು ಬಂದ ರೂಪೇಣ ಪಶುಪತಿ ಸುತಾಲಯ ಅಂತ ಬ್ರಹ್ಮ ಗಂಟು ಯಾರ್ದು ಅಂತ ಹಾಕ್ಬಿಟ್ಟಿರ್ತಾನೆ, ಅವರೇ ಸಿಗ್ತಾರೆ. ಸದ್ಯ ಯಾರಿಗೂ ಏನು ತೊಂದರೆ ಆಗಿರೋಂತ ಹುಡುಗಿರು ಎಲ್ಲರಿಗೂ ಸಿಕ್ಲಿ ಅಂತ ನನ್ನ ಆಶಯ ಅಷ್ಟೇ. ನೋಡಿದ್ರಲ್ಲ ನಮ್ ಜನ ಯಾವ್ಯಾವ ತರ ಆನ್ಸರ್ ಕೊಟ್ರು ಅಂತ. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.